ಸರಿ. ಫಸ್ಟ್ ಇನಿಷಿಯಲ್ ಹೈಪೋಥಿಸಿಸ್ನ ಕನ್ಸಿಡರ್ ಮಾಡಬೇಕು. ಕ್ವಶನ್ ಹೇಳ ಮರೆ. ಫೈಂಡ್ನೆಸ್ ಆಲ್ಗಾರಿದಮ್ ಫಸ್ಟ್ ಇದು. ಕ್ವಶನ್ ಎತ್ಕೊಳ್ಳೋ ಟೇಬಲ್ ಫೈಂಡ್ನೆಸ್ ಆಲ್ಗಾರಿದಮ್ ಯಾವ ಕ್ವಶನ್ ಮಾಡ್ತೀವಿ ಅಂತ ಹೇಳ್ತಾರೆ. ಫೈಂಡ್ನೆಸ್ ಆಲ್ಗಾರಿದಮ್. ಹಾಂ ಫಸ್ಟ್ ಇನಿಷಿಯಲ್ ಹೈಪೋಥಿಸಿಸ್ ಕನ್ಸಿಡರ್ ಮಾಡಬೇಕು. ಎಚ್ ನಾಟ್ ಇಸ್ ಈಕ್ವಲ್ ಟು ಕುತ್ಕೊಂಡು ನೋಡಿ. ಫೈವ್ ಎಚ್ ಅಂದ್ರೆ ಹೈಪೋಥಿಸಿಸ್ ತಾನೆ. ಹಾ. ಇನಿಷಿಯಲ್ ಹೈಪೋಥಿಸಿಸ್ ಎಲ್ಲ ಇದರಲ್ಲಿ ಇರುತ್ತೆ. ಇದು ಎಷ್ಟು ವ್ಯಾಲ್ಯೂ ಇದೆ, ಇದು ಟಾರ್ಗೆಟ್, ಇದು ಇನ್ಸ್ಟೆನ್ಸ್. ರಿಸಲ್ಟ್ ತಾನೆ ಅದೇ ಟಾರ್ಗೆಟ್ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡೆ ಇನ್ಸ್ಟೆನ್ಸ್ ಬರೆಯೋದು ಇದು. ಆ ಕಾಲಮ್ ಬಿಡ್ಬೇಕಾಗ್ತದೆ. ಆ ಕಾಲಮ್ ಅಂದ್ರೆ ಎಷ್ಟು ವ್ಯಾಲ್ಯೂ 1 2 3 4 5 6 ವ್ಯಾಲ್ಯೂಸ್ ಇದೆ ಅಂದ್ರೆ 6 5 ಆಯ್ತಾ. ನೆಕ್ಸ್ಟ್ ಫಸ್ಟ್ ಇನ್ಸ್ಟೆನ್ಸ್ 1 ಇದು ಇನ್ಸ್ಟೆನ್ಸ್ 1 2 3 4 ಇನ್ಸ್ಟೆನ್ಸ್ 1 ವ್ಯಾಲ್ಯೂ ಏನು ಎಸ್ ಅಂದ್ರೆ ಪಾಸಿಟಿವ್. ಇನ್ಸ್ಟೆನ್ಸ್ 1 ಪಾಸಿಟಿವ್ ಆದರೆ ಇನ್ಸ್ಟೆನ್ಸ್ನು ಬರೀಬೇಕು ಫಸ್ಟ್. ಇನ್ಸ್ಟೆನ್ಸ್ ಏನು ಗ್ರೇಟರ್ ದೆನ್ 9 ಎಸ್ ಎಕ್ಸಲೆಂಟ್ ಗುಡ್ ಫಾಸ್ಟ್ ಎಸ್. ಇನ್ಸ್ಟೆನ್ಸ್ 1 ಇನ್ಸ್ಟೆನ್ಸ್ ಏನಾದರೂ ಪಾಸಿಟಿವ್ ಇದ್ರೆ H1 ವ್ಯಾಲ್ಯೂ ಏನಾಗುತ್ತೆ, ಈ ವ್ಯಾಲ್ಯೂ ಏನಿರುತ್ತೆ ಅದೇ ಆಗುತ್ತೆ. ಏನೋ ಬರ್ಕೊಂಡಿದೆಯಲ್ಲ ಪಾಸಿಟಿವ್ ಏನು ಇದು ಏನದು 9 ಬಿ 9 ಇದು ಇನ್ಸ್ಟೆನ್ಸ್ 1 ವ್ಯಾಲ್ಯೂ ಗ್ರೇಟರ್ ದೆನ್ 9. ಗ್ರೇಟರ್ ದೆನ್ 9 ವೈ. ಓಕೆ ಇನಿಷಿಯಲ್ ಅಲ್ಲ ಫಸ್ಟ್ ಚೇಂಜ್ ಆಗುತ್ತೆ ಅಲ್ಲ. ಎಲ್ಲ ಚೇಂಜ್ ಆಗುತ್ತೆ. ಎಸ್ ಇದ್ರೆ ಮಾತ್ರ ಇದಕ್ಕೆ ಕಂಪೇರ್ ಮಾಡುತ್ತೆ. ಆ ಆಗ ವ್ಯಾಲ್ಯೂ ಫಸ್ಟ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ವೈ ಇ ಜಿ ಎಫ್ ವೈ. ನೆಕ್ಸ್ಟ್ ಇನ್ಸ್ಟೆನ್ಸ್ 2 ಏನು ಪಾಸಿಟಿವ್. ಇನ್ಸ್ಟೆನ್ಸ್ 2 ಪಾಸಿಟಿವ್. ಇನ್ಸ್ಟೆನ್ಸ್ 2 ವ್ಯಾಲ್ಯೂ ಏನು 9 ವೈ ಗುಡ್ ಗುಡ್ ಫಾಸ್ಟ್ ಎಸ್. ಯಾವ ಡಿಫರೆನ್ಸ್ ಬರುತ್ತೆ ಅದಕ್ಕೆ ಎಲ್ಲ ಸೇಮ್ ಇದ್ರೆ ಅದೇ ಥರ ಬರೀಬೇಕು. ಏನಾದರೂ ಚೇಂಜಸ್ ಇದ್ರೆ ಈಗ H1 ಜೊತೆ ಕಂಪೇರ್ ಮಾಡಬೇಕು. ಈ ಇನ್ಸ್ಟೆನ್ಸ್ನ I2 ಇನ್ಸ್ಟೆನ್ಸ್ನ H1 ಜೊತೆ ಕಂಪೇರ್ ಮಾಡಿ H2 ಇನ್ಸ್ಟೆನ್ಸ್ನ ಬರೀಬೇಕು. ಎಷ್ಟು ವ್ಯಾಲ್ಯೂ ಈಗ ಫಸ್ಟ್ ವ್ಯಾಲ್ಯೂ ಸೇಮ್ ಇದೆಯಾ? Yes. ಸೇಮ್ ಇದ್ರೆ ಸೇಮ್ ಬರೀಬೇಕು. ನೆಕ್ಸ್ಟ್ ಇವೆರಡು ವ್ಯಾಲ್ಯೂ ಸೇಮ್, ಇದು ಸೇಮ್ ಇದೆ, ಇದು ಎಕ್ಸಲೆಂಟ್ ಇದೆ, ಇದು ಗುಡ್ ಇದೆ. ಡಿಫ್ರೆಂಟ್ ಇದ್ರೆ ಕ್ವಶನ್ ಮಾರ್ಕ್ ಅಂದ್ರೆ ಏನೇ ಕೊಟ್ಟರು ಅಕ್ಸೆಪ್ಟ್ ಆಗುತ್ತೆ. ಅಂದ್ರೆ ಗುಡ್ ಕೊಟ್ಟರು ಅಕ್ಸೆಪ್ಟ್ ಆಗುತ್ತೆ, ಎಕ್ಸಲೆಂಟ್ ಕೊಟ್ಟರು ಅಕ್ಸೆಪ್ಟ್ ಆಗುತ್ತೆ, ಅದಕ್ಕೆ ಕ್ವಶನ್ ಮಾರ್ಕ್. ನೆಕ್ಸ್ಟ್ ಗುಡ್ ಸೇಮ್ ಇದೆ, ಗುಡ್ ಫಾಸ್ಟ್ ಸೇಮ್ ಇದೆ, ಫಾಸ್ಟ್ ಗುಡ್. ನೆಕ್ಸ್ಟ್ ವೈ ಆಯ್ತಾ. ನೆಕ್ಸ್ಟ್ I2 ಇನ್ಸ್ಟೆನ್ಸ್ ಆಯಿತು. I3 ಇನ್ಸ್ಟೆನ್ಸ್ ನೋ ಇದೆ, ಅದಕ್ಕೆ ನೆಗೆಟಿವ್ ಅಂದರೆ ಇಗ್ನೋರ್ ಮಾಡಬೇಕು. ಈ ಇನ್ಸ್ಟೆನ್ಸ್ನ ಇಗ್ನೋರ್ ಮಾಡಬೇಕು. ಆ ಇನ್ಸ್ಟೆನ್ಸ್ ಬರೆದ್ರೂ ಆಗುತ್ತೆ, ಬರಿಲ್ಲ ಅಂದ್ರೂ ಆಗುತ್ತೆ. H3 ವ್ಯಾಲ್ಯೂ ಏನಾಗುತ್ತೆ ಅದು ಇಗ್ನೋರ್ ಮಾಡಿದಾಗ H3 ವ್ಯಾಲ್ಯೂ ಎಷ್ಟು ಏನಿರುತ್ತೆ ಅದೇ ವ್ಯಾಲ್ಯೂ ಇರುತ್ತೆ. ಪ್ರೀವಿಯಸ್ ವ್ಯಾಲ್ಯೂ ಏನಿರುತ್ತೆ ಹೈಪೋಥಿಸಿಸ್ ಅದೇ H3 ಆಗುತ್ತೆ. ನೆಗೆಟಿವ್ ಇದ್ರೆ ಮಾತ್ರ H3 ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ H3 ನೇ ಯೂಸ್ ಮಾಡಬೇಕು ನಾವು. ಎಷ್ಟು ವ್ಯಾಲ್ಯೂ H3 ಅಲ್ಲಿ ಸ್ಟೋರ್ ಆಗುತ್ತೆ. ನೆಗೆಟಿವ್ ಬಂದ್ರೆ ಮಾತ್ರ. ನೆಕ್ಸ್ಟ್ ಯೂಸ್ ಮಾಡಿದ್ರೆ ಗ್ರೇಟರ್ ದೆನ್ 9 ವೈ ಕ್ವಶನ್ ಮಾರ್ಕ್ ಜಿ ಯಾವ ವೈ. ಈಗ ಅದನ್ನು ಕನ್ಸಿಡರ್ ಮಾಡಂಗಿಲ್ಲ ಅಲ್ಲ. ಯಾವುದು ಅಲ್ಲಿ ಮೇಲೆ ಈ ವ್ಯಾಲ್ಯೂನ ಕನ್ಸಿಡರ್ ಕನ್ಸಿಡರ್ ಮಾಡಂಗಿಲ್ಲ. ಯಾಕಂದ್ರೆ ನೆಗೆಟಿವ್ ಬಂದಿದೆ ಅಲ್ಲ, ನೋ ಬಂದಿದೆ, ಇನ್ಸ್ಟೆನ್ಸ್ ನೆಗೆಟಿವ್. ಅಲ್ಲೇ ಸೆಟಲ್ ಮಾಡೋದು. ನೆಕ್ಸ್ಟ್ I4 ಏನಾಗುತ್ತೆ ವೈ ಪಾಸಿಟಿವ್. ಇನ್ಸ್ಟೆನ್ಸ್ ಏನು ಗ್ರೇಟರ್ ದೆನ್ 9 ವೈ ಗುಡ್ ಸ್ಲೋ ನೋ. ಈಗ H4 ವ್ಯಾಲ್ಯೂ ಅಂದರೆ ಹೈಪೋಥೆಸಿಸ್ ಏನಾಗುತ್ತೆ, ಇದು ಕಂಪೇರ್ ಮಾಡಿ. ಫಸ್ಟ್ ವ್ಯಾಲ್ಯೂ ಸೇಮ್ ಇದೆಯಾ, ಸೇಮ್. ಸೆಕೆಂಡ್ ವ್ಯಾಲ್ಯೂ ಎಸ್ ಸೇಮ್. ಥರ್ಡ್ ವ್ಯಾಲ್ಯೂ ಗುಡ್ ಮತ್ತೆ ಕ್ವಶನ್ ಮಾಡ್ತೀನಿ. ಡಿಫರೆಂಟ್ ಕ್ವಶನ್ ಮಾರ್ಕ್ ಗುಡ್ ಕ್ವಶನ್ ಫಾಸ್ಟ್ ಸ್ಲೋ ಇದೆ. ಕ್ವಶನ್ ಎಸ್ ನೋ ಕ್ವಶನ್ ಇದು ಫೈನಲ್ ಹೈಪೋಥೆಸಿಸ್. ಲಾಸ್ಟಿಗೆ ಫೈನಲ್ ಹೈಪೋಥೆಸಿಸ್ ಅಂತ ಬರ್ಬಿಟ್ಟು ಈ ವ್ಯಾಲ್ಯೂನ ಬರೀಬೇಕು. ಫೈನಲ್ ಹೈಪೋಥೆಸಿಸ್ ಅಂತ ಬರ್ದು H4 is equal to 9 y question mark good question mark. ಓಕೆ ಇದು ನಾರ್ಮಲ್ ಬೇಸಿಕ್. ನೆಕ್ಸ್ಟ್ ಒನ್ ಸ್ಟಾರ್ಟಿಂಗ್ ವ್ಯಾಲ್ಯೂ ಏನಾದರೂ ನೋ ಇದ್ರೆ, ಇನ್ ಕೇಸ್ ಸ್ಟಾರ್ಟಿಂಗೇ ನೋ ಬಂತು ಅಂದ್ರೆ ಈ ಹೈಪೋಥೆಸಿಸ್ ಬರ್ತಾ ನೋಡಿದ್ರೆ ಅದು ವಾಪಸ್ ಪಾಸ್ ಮಾಡ್ತೀಯಾ? ಇಲ್ಲ ವಾಪಸ್ ಎಕ್ಸ್ಪರ್ಟ್ ಹಾಕ್ಬೇಕಾಯ್ತು ಫೋಟೋ ಡಿಲೀಟ್ ಮಾಡುವಂತೆ. ಇನ್ ಕೇಸ್ ಇದೇನಾದ್ರು ಸ್ಟಾರ್ಟಿಂಗ್ ಇನ್ಸ್ಟೆನ್ಸ್ ನೋ ಇದ್ರೆ ಜಾಬ್ ಆಫರ್
ನೋ ಇದ್ರೆ ಈ ವ್ಯಾಲ್ಯೂ ಎಚ್ ನಾಟ್ ಇನಿಷಿಯಲ್ ಹೈಪೋಥಿಸಿಸ್ ಸೇಮ್ 5555 ಅಂದ್ರೆ ಏನು ಅಕ್ಸೆಪ್ಟ್ ಆಗಲ್ಲ ಅಂತ. ನೆಕ್ಸ್ಟು ಇದು ಈಗ I1 ಏನಾದರೂ ನೆಗೆಟಿವ್ ಬಂತು ಅಂದರೆ ಎಚ್ ನಾಟ್ ವ್ಯಾಲ್ಯೂನೇ H1 ಆಗುತ್ತೆ. ಅಂದರೆ ಈ ಹೈಪೋಥಿಸಿಸೇ ಇಲ್ಲೂ ಬರೀಬೇಕು, ಅಂದರೆ 5555 ಅರ್ಥ ಆಗಿಲ್ವಾ? ಈಗ ಇದು ಗ್ರೇಟರ್ ದೆನ್ 9 ವೈ ಎಕ್ಸಲೆಂಟ್ ಗುಡ್ ಫಾಸ್ಟ್ ವೈ ಇನ್ಸ್ಟೆನ್ಸ್ ವ್ಯಾಲ್ಯೂ ನೆಗೆಟಿವ್ ನೆಗೆಟಿವ್ ಇನ್ಸ್ಟೆನ್ಸ್ ಬರೀ ಏನಾಗಲ್ಲ, ಬರೆದ್ರು ಏನಾಗಲ್ಲ. H1 ಗೆ ನೆಗೆಟಿವ್ ಬರ್ಕತ್ತೀವಿ. H1 ಗೆ ಬರೆಯಲ್ಲ, ಇನ್ಸ್ಟೆನ್ಸಿಗೆ ಮಾತ್ರ ಇನ್ಸ್ಟೆನ್ಸ್ ಹಾಕಿ ಅದ್ರ ಕೆಳಗಡೆ ಬರೀಬೇಕು. ಯಾವುದಕ್ಕೂ ಅಸೈನ್ ಮಾಡಲ್ಲ. ಅಸೈನ್ ಮಾಡಲ್ಲ. H1 ವ್ಯಾಲ್ಯೂ ಇದಾಗಲ್ಲ, ಯಾಕಂದ್ರೆ ಇಲ್ಲಿ ನೋ ಇದೆ. ನೋ ಇದ್ರೆ ಪ್ರೀವಿಯಸ್ ಹೈಪೋಥಿಸಿಸ್ ಯಾವ್ದಿರುತ್ತೆ ಅದನ್ನೇ ಕನ್ಸಿಡರ್ ಮಾಡಬೇಕು. ಇದು ಫಸ್ಟ್ ಇನ್ಸ್ಟೆನ್ಸ್, ನಾವು ಬರೀತಿರೋದು ಫಸ್ಟ್ ಇನ್ಸ್ಟೆನ್ಸ್. ಫಸ್ಟ್ ಇನ್ಸ್ಟೆನ್ಸ್ ಪ್ರೀವಿಯಸ್ ಹೈಪೋಥಿಸಿಸ್ ಏನಿದೆ H ನಾಟ್ ಅದನ್ನೇ ಕನ್ಸಿಡರ್ ಮಾಡ್ತೀವಿ. ಆಗ H1 ಇಸ್ ಈಕ್ವಲ್ ಟು ಇದು ಅಳಿಸ್ಕೊಡು. 5 ಬೇರೆ ಬೇರೆ 5 ಇಷ್ಟು ಬರುತ್ತೆ. ಆಯ್ತಾ? ಇಷ್ಟು ಬರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಎಸ್ ಇದೆ. ಎಸ್ ಇದ್ರೆ ಈ ಇನ್ಸ್ಟೆನ್ಸ್ ಬರೀತೀಯಾ ಸೇಮ್ ಇದೇ ತರ ಪಾಸಿಟಿವ್ ಆಗಿ H1 ಜೊತೆ ಕಂಪೇರ್ ಮಾಡುತ್ತೆ ಇದನ್ನು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9. ಅದೆಲ್ಲ ರಿಪ್ಲೇಸ್ ಆಗುತ್ತೆ. ಈಗ ಏನ್ ನಮ್ದು ಸೆಕೆಂಡ್ ಏನಿದೆ ಫುಲ್ ಎಸ್ ಫುಲ್ ಅದೆಲ್ಲ ಇದೆಲ್ಲ ಇದು ಎಷ್ಟು Replace ಆಗುತ್ತೆ. ರಿಪ್ಲೇಸ್ ಆಗುತ್ತೆ. ಕ್ವಶನ್ ಮಾರ್ಕ್ ಏನು ಬರಲ್ಲ, ಬರೀ ಈ ವ್ಯಾಲ್ಯೂಸ್ ಎಲ್ಲ ರಿಪ್ಲೇಸ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ನೆಗೆಟಿವ್ ಅಂತ ಬಂದ್ರು ಅದನ್ನ ಕಂಪೇರ್ ಮಾಡ್ಕೊಂಡು ಮಾಡ್ತೀವಿ. ನಾರ್ಮಲ್ ಫೈನಲ್ಸ್ ನೆಗೆಟಿವ್ ಇದ್ರೆ ಪ್ರೀವಿಯಸ್ ಹೈಪೋಥಿಸಿಸ್ ಏನಿರುತ್ತೆ ಅದನ್ನೇ ಬರೀಬೇಕು. ಅದೇ H ನಾಟ್ ತಗೋಬೇಕು. H ನಾಟ್ ಫಸ್ಟ್ ಇನ್ಸ್ಟೆನ್ಸೇ ನೋ ಬಂದ್ರೆ ಅದೇ I1 ಇಂಟ್ರೆಸ್ಟ್ ಅಲ್ಲಿ ಇದು ಕಂಪೇರ್ ಮಾಡ್ತೀವಿ ಅಂತ ಬರೀಬೇಕು. ಆಮೇಲೆ ವಾಪಸ್ ಇದು ಹೈಪೋಥಿಸಿಸ್ ಇರೋದು H1 ಗೆ ಇದು ಹಾಕತ್ತಿದ್ದಾನೆ. H ನಾಟ್ ಗೆ ಹಾಕತ್ತೀವಿ. H1 ಗೆ H0 ಗೆ H1 ಗೆ H0 ಎಂದು H0 ವ್ಯಾಲ್ಯೂ ಹಾಕತ್ತೀವಿ. ಸೇಮ್ ಅದೇ ನಾರ್ಮಲ್ ಅಂದ್ರೆ ಪ್ರೀವಿಯಸ್ ಹೈಪೋಥಿಸಿಸ್ ವ್ಯಾಲ್ಯೂನೇ ಕನ್ಸಿಡರ್ ಅದೇ ಮಾಡೋದು. ನಾರ್ಮಲ್ ನೆಗೆಟಿವ್ ಬಂದ್ರೆ ಮಾಡ್ತೀವಲ್ಲ ಅದೇ ತಾನೆ. ಏನು ನೆಗೆಟಿವ್ ಬಂದ್ರೆ ಹಳೆ ಹೈಪೋಥಿಸಿಸ್ ಕನ್ಸಿಡರ್ ಮಾಡ್ತೀವಿ. ಅದೇ ತರ ಇದು ಅದೇ H3 ಇಂದ H2 ಹಾಕಿದೀವಲ್ಲ ಇಲ್ಲಿ ನಾರ್ಮಲ್ ಅಲ್ಲಿ ಅದೇ ತರ H1 ಅಲ್ಲಿ ಬಂತು ನಮಗೆ ಅದಕ್ಕೆ H0 ಇಲ್ಲ. H0 ಇಲ್ಲ ಅಷ್ಟೇ. ರಿಪ್ಲೇಸ್ ಮಾಡ್ತಾರೆ ಅಷ್ಟೇ. ಮುಗಿದ್